ಯಾಕೆ ರಘು? ಯಾವ ಕೆಲಸ ಕೈಗೆತ್ಕೊಂಡ್ರು ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸಕ್ ಆಗ್ತಾನೆ ಇಲ್ಲ. ನಿರೀಕ್ಷೆ ಮಾಡದೇ ಇರೋ ಕಡೆಯಿಂದ ಪ್ರಾಬ್ಲಮ್ಸ್ ಹುಟ್ಕೋತಾ ಇವೆ. ಎಷ್ಟೇ ಹುಷಾರಾಗಿದ್ರು, ಎಷ್ಟು ಪ್ರಿಕಾಷನ್ ತಗೊಂಡ್ರು ಅವುಗಳನ್ನ ಅವಾಯ್ಡ್ ಮಾಡಕ್ ಆಗ್ತಾನೆ ಇಲ್ಲ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ನೀನು? ತಿಥಿಲಿ ನಡೆದ ಘಟನೆ ಬಗ್ಗೆ. ಕೊನೆಗೆ ಮೀರಾ ನನ್ನನ್ನೇ ಪ್ರಶ್ನೆ ಮಾಡೋ ಹಾಗಾಗೋಯ್ತಲ್ಲ. ಅಖಿಲ, ಅವಳು ನಿನ್ನ ಆತ್ಮೀಯ ಸ್ನೇಹಿತೆ. ಅದು ಅಲ್ಲದೆ ಅವಳಿಗಿನ್ನೂ ಪ್ರೀತಿ ವಿಚಾರ ಗೊತ್ತಿಲ್ಲ. ಅದಕ್ಕೆ ಅವಳು ಹೇಳಿದ್ದನ್ನ ನಾವು ಕೇಳಿಸ್ಕೋಬೇಕು. ಈ ವಿಷಯನ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ನಾನು ಬೇರೆ ಯಾವ ಶುಭ ಕಾರ್ಯ ಬೇಕಾದರೂ ನಿಲ್ಲಿಸ್ತೇನೆ, ಆದರೆ ಆ ಪೂಜೆನ ಮಾತ್ರ ನಿಲ್ಲಿಸೋದಿಲ್ಲ ಅಂತ ಆ ಕ್ಷಣಕ್ಕೆ ಹೇಳಿಬಿಟ್ಟೆ. ಆವಾಗ ಮೀರಾ ನನ್ನ ಫ್ರೆಂಡು, ಅವಳ ಮಗಳನ್ನ ನನ್ನ ಮಗನಿಗೆ ತಗೋಬೇಕು ಅಂತಿದ್ದೀವಿ ಅನ್ನೋದೆಲ್ಲ ನನ್ನ ಗಮನಕ್ಕೆ ಬರಲೇ ಇಲ್ಲ. ಯಾವ ಅಡಚಣೆನೂ ಇಲ್ಲದೆ ಹಿಡಿದು ಕೆಲಸ ಮುಗಿಸ್ಬೇಕಾಗಿತ್ತು. ಅದು ಒಂದೇ ನನ್ನ ಗುರಿಯಾಗಿತ್ತು. ಅದಕ್ಕೆ ಹಾಗೆ ಹೇಳಿಬಿಟ್ಟೆ. ಮೀರಾ ಕೋಪ ಮಾಡ್ಕೊಂಡಿದ್ದಾಳೆ. ಮುಂದೆ ಏನಾಗುತ್ತೋ? ಅಖಿಲ, ಅವಳ ಕೋಪ ತಣ್ಣಗಾದ ತಕ್ಷಣ ಬರ್ತಾಳೆ. ಇಲ್ಲ, ನಾವೇ ಮಾತಾಡಿಸಿ ಸರಿ ಮಾಡಬೇಕು. ಸ್ನೇಹಿತರ ಮಧ್ಯೆ, ಸಂಬಂಧಿಕರ ಮಧ್ಯೆ ಕೋಪ ತುಂಬ ದಿನ ಉಳಿಯಲ್ಲ. ಯೋಚನೆ ಮಾಡಬೇಡ. ಯಾವಾಗ ಸರಿ ಹೋಗುತ್ತೋ ಏನೋ. ಯಾಕೆ ಹೀಗಾಗ್ತಿದೆ ನಂಗೊಂದು ಅರ್ಥ ಆಗ್ತಿಲ್ಲ. ಇವ್ರ ಗಂಟು ಮುಟೆನ ತಂದ್ಕೊಟ್ಟು ಮನೆಯಿಂದ ಆಚೆ ಹೋಗತ್ತೆ. ನಾನು ತಪ್ಪು ಮಾಡಿದ್ದೀನಿ, ನಿಜ. ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ದಯವಿಟ್ಟು ಮನೆಯಿಂದ ಮಾತ್ರ ಹೊರಗೆ ಹಾಕ್ಬೇಡಿ ಬುದ್ಧಿ. ಹೌದು ಬುದ್ಧಿ, ನಾವು ಬೀದಿಲ್ ಬಿದ್ದಾಗ ದೇವ್ರ ತರ ಬಂದು ಆಶ್ರಯ ಆದ್ರಿ. ಈಗ ಮತ್ತೆ ಬೀದಿಲ್ ಬೀಳೋ ತರ ಮಾಡಬೇಡಿ ಬುದ್ಧಿ. ಬುದ್ಧಿ ಬುದ್ಧಿ, ಇದೊಂದು ಶಿಕ್ಷೆ ಬಿಟ್ಟು ಬೇರೆ ಏನಾದ್ರೂ ಶಿಕ್ಷೆ ಕೊಡಿ ಬುದ್ಧಿ. ನಮಗೆ ನಿಮ್ಮನ್ನು ಬಿಟ್ರೆ ಗತಿ ಇಲ್ಲ. ದಯವಿಟ್ಟು ಮನೆಯಿಂದ ಹೊರಗೆ ಹಾಕ್ಬೇಡಿ ಬುದ್ಧಿ. ಬುದ್ಧಿ 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 ಮಾಡ್ಬಿಡಿ ಬುದ್ಧಿ. ಬುದ್ಧಿ ಬೇಡ ಬುದ್ಧಿ, ಬುದ್ಧಿ ಬೇಡ ಬುದ್ಧಿ. ನಡೀರಿ ನಡೀರಿ ಒಳಗೆ. ಈ ಮನೆ ಹೊಸಲು ತೊಳೆಯೋ ದಿವಸನೇ ನಾನು ನಿಮ್ಗೆ ಹೇಳಿದ್ದೀನಿ, ನನ್ನ ನಂಬಿಕೆನ ಉಳಿಸ್ಕೊಂಡಿಲ್ಲ ಅಂದ್ರೆ ನಾನು ಉಗ್ರ ನರಸಿಂಹ ಅಂತ ಹೇಳಿ. ಇನ್ ಯಾವತ್ತೂ ನೀವು ಯಾರು ನನ್ನ ಮುಖ ತೋರಿಸ್ಕೊಡು.
ಅವ್ರು ಒಳ್ಳೆಯವರು ತಾತ. ಪ್ಲೀಸ್ ತಾತ, ಅವ್ರನ್ನ ವಾಪಸ್ ಮನೆಗೆ ಕರ್ಕೋ. ನೋಡು, ಅವ್ರು ನಮ್ಮ ಮನೆಯಲ್ಲಿ ಇರೋದು ಬೇಡ ಅಂದರೆ ಅವರಿಗೆ ಬೇರೆ ಕಡೆ ಕೆಲಸ ಸಿಗೋವರೆಗೂ ಇಲ್ಲೇ ಇರಲಿ ಕಣೋ, ಬೇಡ ಅನ್ಬೇಡ. ಅವ್ರು ಮತ್ತೆ ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಾ ಇದೀಯಲ್ಲ, ನೀನ್ ತಪ್ಪು ಮಾಡಿಲ್ವಾ? ಮನೆಯಿಂದ ಯಾರು ಆಚೆ ಹೋಗ್ಬಾರ್ದು ಅಂತ ಹೇಳಿ ನೀನೇ ಹೋಗಿದ್ದು ತಪ್ಪಲ್ವಾ? ಮಾತಾಡು ತಾತ. ಅವ್ರನ್ನ ಮನೆಗೆ ಸೇರಿಸ್ಕೊಂಡಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ, ಸ್ಕೂಲ್ಗೆ ಹೋಗಲ್ಲ, ಮಲ್ಕೊಳಲ್ಲ. ನಿನ್ನಿಂದ ದೂರ ಹೋಗ್ಬಿಡ್ತೀನಿ ಅಷ್ಟೇ. ಆ ಮಾತು ಮಾತ್ರ ಯಾರು ಹೇಳ್ಬಾರ್ದು. ದೂರ ಆಗ್ತೀನಿ ಅನ್ನೋ ಮಾತು ಮಾತ್ರ ಯಾರು ಹೇಳ್ಬಾರ್ದು. ಒಂದು ಜೀವನ ಕಳ್ಕೊಂಡು ನಾನಿಷ್ಟು ವರ್ಷ ನರಳುತ್ತಾ ಇದ್ದೀನಿ. ಇನ್ನೊಂದು ಜೀವನ ಕಳ್ಕೊಂಡ್ಬಿಟ್ರೆ ಆ ನೋವನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗೆ ದೇವರು ಕೊಡೋದಿಲ್ಲ, ನನ್ನಿಂದ ಆಗೋದಿಲ್ಲ. ಹೇಳು ತಾತ, ಅವ್ರನ್ನ ಮನೆಯಲ್ಲಿ ಸೇರಿಸ್ಕೋ. ಪ್ಲೀಸ್ ತಾತ. ಆಯ್ತು. ಥ್ಯಾಂಕ್ ಯು ತಾತ. ಬ್ರೋ, ನಿಂತ್ಕೊಂಡು ಏನು ಪ್ರಶ್ನೆ ಇಲ್ಲ ಬ್ರೋ, ಬನ್ನಿ ಹೋಗೋಣ. ಬುದ್ಧಿಯವ್ರು ನಿಮಗೆ ಬೈಯೋ ಥರ ಆಯಿತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಮ್ಮ, ಮಾವನವರು ನಿಮ್ಮನ್ನೆಲ್ಲ ಕ್ಷಮಿಸಿ ಮತ್ತೆ ಮನೆಗೆ ಕರ್ಕೊಂಡ್ರಲ್ಲ, ಅದೇ ಸಮಾಧಾನ. ಆದರೆ ಮತ್ತೆ ಅವ್ರು ಹಾಕೋ ಗೆರೆನ ಇನ್ಯಾವತ್ತೂ ದಾಟಕ್ಕೆ ಹೋಗಬೇಡಿ, ಅದರಿಂದ ಎಲ್ರಿಗೂ ತೊಂದರೆ. ಸರಿ ಅಕ್ಕ. ಥ್ಯಾಂಕ್ಸ್ ಪುಟಿ, ನಿನ್ನಿಂದ ನಾವು ಮತ್ತೆ ಮನೆ ಒಳಗೆ ಬರೋ ಹಾಗಾಯ್ತು. ನೀವೆಲ್ಲರೂ ತುಂಬಾ ಒಳ್ಳೆಯವರಲ್ಲ, ಅದಕ್ಕೆ ಒಂದು ಚಿಕ್ಕ ಸಹಾಯ ಮಾಡಿದೆ.
ಪುಟಾಣಿ, ಇವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದೀವಿ. ಖುಷಿನಾ? ತುಂಬಾ ಖುಷಿ ಆಯ್ತು ತಾತ. ಮತ್ತೆ ತಾತನ್ಗೆ ಏನು ಕೊಡಲ್ವಾ? ಕೊಡ್ತೀನಿ, ಬನ್ನಿ ತಾತ ಕೆಳಗೆ. ನೀನು ಅಮ್ಮನ ಹತ್ರ ಹೋಗ್ತೀಯಾ? ತಾತ. ಹೋಗ್ಬಾ. ಓಕೆ. ಏನಿದೆಲ್ಲ? ಏನ್ ಮಾಡ್ತಾ ಇದ್ದೀರ? ಯಾರು ಹೇಳಿದೀವಲ್ಲ ಮಾಡಕ್ಕೆ? ನಾನೇ ವೀರಯ್ಯ, ಇವ್ರ ಕೈಯಲ್ಲಿ ಅಲಂಕಾರ ಮಾಡಿಸಿದ್ದು. ನನಗೆ ಇವೆಲ್ಲ ಇಷ್ಟ ಇಲ್ಲ ಅಂತ ನಿಮ್ಗೆ ಗೊತ್ತಿಲ್ವ? ಗೊತ್ತು. ಈ ಮನೆಯಲ್ಲಿ 25 ವರ್ಷ ಆಯಿತು ಸಂಕ್ರಾಂತಿ ಹಬ್ಬ ಆಚರಿಸ್ದೆ. ಪಾಪ ಮಗು ಹಬ್ಬ ಆಚರಿಸ್ಬೇಕು ಅಂತ ಹಠ ಹಿಡಿದು, ಅದಕ್ಕೆ ನಾನು ಇವ್ರ ಕೈಯಲ್ಲಿ ಇದೆಲ್ಲ ಮಾಡಿಸ್ದೆ. ಬುದ್ಧಿ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಅಯ್ಯೋ, ಇದಕ್ಕೆ ನೀನು ಯಾಕಪ್ಪ ಕ್ಷಮೆ ಕೇಳ್ತೀಯಾ? ಇದನ್ನೆಲ್ಲ ಮಾಡೋಕ್ಕೆ ನಾನೇ ಹೇಳಿದ್ದಾನೆ ಅಲ್ವೋ? ಇವ್ರುಗಳು ನಮ್ಮ ಮನೆಗೆ ಬಂದ ಮೇಲೆ ವಾತಾವರಣನೇ ಬದಲಾಗಿದೆ. ನಿನ್ನ ಮುಖದಲ್ಲಿ ಇರೋ ನೋವು ಹೋಗಿ ನಗು ತುಂಬಿದೆ. ಇದು ಹೀಗೆ ಮುಂದುವರಲಿ ಅನ್ನೋದೇ ನನ್ನ ಆಸೆ. ಮನೇಲಿ ಎಲ್ಲರೂ ನಗ್ನಗ್ತಾ ಇರಬೇಕು, ಆಗಲೇ ಕುಟುಂಬದಲ್ಲಿ ಸಾಮರಸ್ಯ ಬೆಳೆಯೋದು ಅಂತ ನೀನೇ ತಾನೇ ಹೇಳಿದ್ದು. ಇದ್ರ ಮೇಲೆ ನಿನ್ನಿಷ್ಟ, ಯೋಚನೆ ಮಾಡಪ್ಪ. ಅಯ್ಯೋ, ನೀವು ಯಾಕೆ ಸುಮ್ಮನೆ ನಿಂತಿದ್ದೀರಿ? ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ, ನಿಮ್ಮ ಕೆಲಸ ನೀವು ಸುರಿ ಹಚ್ಕೊಳ್ಳಿ. ನಡೀಲಿ. ಪಾರ್ವತಿ ನನ್ನ ಇಲ್ಲಿ ಬರಕ್ಕೆ ಹೇಳಿ ಆ ಜನನಿನ ಕರ್ಕೊಂಡು ಎಲ್ಲಿ ಹೋದ್ಲು? ಏನೋ ದೊಡ್ಡ ಪ್ಲಾನೇ ಮಾಡಿದಾಳೆ. ಬರಲಿ, ಅದೇನು ಅಂತ ಕೇಳೋಣ. ನಾನ್ ಬಂದೆ ಯಜಮಾನ್ರೆ. ಪಾರ್ವತಿ, ಜನನಿ ಇಲ್ಲಿ ಬರ್ತಿದಾರೀರಿ. ಯಾವಾಗ? ಯಾಕಿಷ್ಟು ತಲೆ ಕೆಡ್ಸ್ಕೊತಿದ್ದೀರಾ? ಬರ್ತಾರೆ ಅಂದ್ಮೇಲೆ ಬರ್ತಾರೆ ಇರಿ. ಅದ್ ಸರಿ, ತಾತ ಇಲ್ಲಿ? ನಾವು ಇಲ್ಲೇ ಇದ್ದೀವಿ. ಓ ತಾತ, ಎಣ್ಣೆ ತಗೊಂಬಂದ್ರ? ಕೊಡಿ ಕೊಡಿ. ತೆಗಿಯಪ್ಪ ಶರ್ಟು. ಈಗ್ಲೇನಾ? ಮತ್ತೆ ಇನ್ನು ಯಾವಾಗ ತೆಗಿತೀಯ? ಬ್ರೋ, ತಾತ ಹೇಳ್ತಿಲ್ವಾ, ಬೇಗ ತೆಗಿ. ಏನಂದೆ? ಬ್ರೋನಾ? ಅಣ್ಣ ಅಂತ ಕರೆಯೋದಕ್ಕೆ ಹಾಗಂದೆ ತಾತ. ಅದು ಸರಿ, ನೀನಿಲ್ಲಿ ಏನು ಮಾಡ್ತಾ ಇದೀಯಾ? ಸ್ನಾನ ಮಾಡಿ ರೆಡಿ ಆಗು ಅಂತ ಹೇಳಿಲ್ವಾ? ಅದು ತಾತ, ಎಣ್ಣೆ ಹಚ್ಚಿಸ್ಕೊಂಡ್ಮೇಲೆ ಸ್ನಾನ ಮಾಡ್ತೀನಿ. ಯಾರಿಗೆ ಎಣ್ಣೆ ಹಚ್ಚಿದ್ಮೇಲೆ? ಅಣ್ಣಂಗೆ ಹಚ್ಚಿದ್ಮೇಲೆ. ಯಾರು? ಪಾರ್ವತಿ.
ಅದಕ್ಕೇನತ್ತ ನಮ್ಮ ಅದಕ್ಕೆ ಏನೋ ಆಗಿದೆ ಇವತ್ತು ನಿನ್ಗೆ. ನಿನ್ ಸೆಟ್ ತೆಗಿಯಪ್ಪ. ಪರವಾಗಿಲ್ಲಪ್ಪ, ಮಾಡೋದು ಅಡುಗೆ ಕೆಲಸ ಆದ್ರೂ ಬಾಡಿ ಮಾತ್ರ ಸಖತ್ ಇಟ್ಟಿದೀಯಾ. ನಿಮ್ಮ ಥರಾನೇ. ಅಯ್ಯೋ ಸುಮ್ಮನೆ ನಿಂತಿದೀಯಾ, ಕೂತ್ಕೊಳ್ಳಪ್ಪ. ನೀನೇನಪ್ಪ ನೋಡ್ಕೊಂಡು ನಿಂತಿದೀಯಾ, ಬಾ ಶುರು ಮಾಡೋ. ಯಜಮಾನ್ರಿ ಕರೆದ್ರ ಏನು ಅಲ್ಲ, ಮಕ್ಳೇನೋ ಮಾಡ್ಕೊತವೆ, ನಮಗೂ ನಿಮ್ಗೂ ಏನ್ ಕೆಲ್ಸ, ಬನ್ನಿ ಹೋಗೋಣ. ಪಾರ್ವತಿ, ಚೆನ್ನಾಗಿ ಎಣ್ಣೆ ತಿಕ್ಕಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಸಮ್ಮ. ಆಯ್ತು ತಾತ. ನಂದಿ, ಗಂಡ ಹೆಂಡತಿ ಮತ್ತೆ ನಿನ್ಗೆ ಏನ್ ಕೆಲಸ? ಹೋಗೋ, ನಿನ್ ಕೆಲಸ ನೋಡ್ಕೊ. ಸರಿ ಹೋಗೋಣವಾ? ಎಲ್ಲಿಗೆ? ಹಬ್ಬ ಆಚರಿಸಕ್ಕೆ. ಬನ್ನಿ ಬನ್ನಿ. ನಮಸ್ಕಾರ. ವೀರಯ್ಯ ಬನ್ನ ಬರಲಿಲ್ಲ ಇನ್ನು. ಬರಲಿ ಬರಲಿ. ಇಷ್ಟು ವರ್ಷ ಈ ದೇವಸ್ಥಾನದ ಧರ್ಮಾಧಿಕಾರಿ ಪದದಲ್ಲಿ ಕೂತ್ಕೊಂಡು ದಗ ದಗ ಅಂತ ಉರಿಯೋ ಬೆಂಕಿ ಥರ ನನ್ನ ಹೊಟ್ಟೆ ಉರಿಸಿದ್ದಾನೆ. ಇವತ್ತು ಅವನ ಮಾನನ 3 ಕಾಸಿಗೆ ಎಲ್ಲರ ಮುಂದೆ ಹರಾಜಾಕಿ ಆ ಧರ್ಮಾಧಿಕಾರಿ ಪದದಲ್ಲಿ ನಾನು ಕೂತು ಉರಿತಾ ಇರೋ ಬೆಂಕಿನ ಆರಿಸ್ಕೋತೀನಿ. ಅದೇನಷ್ಟು ಸುಲಭ ಅಲ್ಲ ರುದ್ರಣ್ಣ. ಅವ್ರಿಗೆ ಆ ಸ್ಥಾನ ಸಿಕ್ಕಿರೋದೆ ಅವ್ರ ಧರ್ಮ ನಿಷ್ಠೆಯಿಂದ. ಧರ್ಮಕ್ಕೆ ಇನ್ನೊಂದು ಹೆಸರೇ ವೀರಯ್ಯ ಅಂತ ಊರ್ ಜನಕ್ಕೆ ಗೊತ್ತು.
ಅದು ಅಲ್ಲದೆ ಎಲ್ರು ಅವ್ರ ಪರವಾಗಿದ್ದಾರಣ್ಣ. ಮಹಾಭಾರತದಲ್ಲಿ ಧರ್ಮನಿಷ್ಠೆಗೆ ಹೆಸರುವಾಸಿಯಾಗಿದ್ದ ಧರ್ಮರಾಜನಿಗೆ ಆ ದುರ್ಯೋಧನ ಎದುರಾದ ಹಾಗೆ ಆ ವೀರಯ್ಯನಿಗೆ ಈ ರುದ್ರಯ್ಯ ಎದುರಾಗಿ ಅವನು ಪಾಲಿಸ್ಕೊಂಡ್ಬರ್ತಾ ಇರೋದು ಧರ್ಮ ಅಲ್ಲ ಅಧರ್ಮ ಅನ್ನೋದನ್ನ ಸಾಬೀತು ಮಾಡ್ತೀನಿ. ನೋಡ್ತಾ ಇರ್ತಾ ನೀವು ಹೇಳ್ದಾಗೆ ಮಾಡಿದ್ದೀನಿ. ಅವ್ರ ಮನೆ ಕೆಲಸದ ಹುಡುಗ ಬಾಕಿ ಮೂಟೆಗಳನ್ನೆಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋದ. ಸಿಂಗಣ್ಣ, ನೀವಿಲ್ಲೇ ಇದ್ದೀರಾ? ಬುತ್ತಿಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಲಿಲ್ವಾ? ಅದು ಹೊಸಿ ಕೆಲಸ ಇತ್ತು ಕಣವ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನೀನು ಇಲ್ಲೇನು ಮಾಡ್ತಾ ಇದೀವ? ಒಳಗೆ ಕೆಲಸ ಜಾಸ್ತಿ ಇರುತ್ತೆ, ಇವತ್ತು ಹಬ್ಬ ಬೇರೆ. ನಡಿಯವ, ಕೆಲಸ ನೋಡು. ಹಾಂ, ಎಲ್ಲರೂ ಇದ್ದೀರಾ? ಬೇಗ ಬಂದ್ರು, ಆ ಮೂಟೆಗಳು ತಗೊಂಡೋಗಿ. ನಮಸ್ತೆ. ನಮಸ್ಕಾರ. 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 ಪ್ರತಿ ವರ್ಷದಂತೆ ಈ ವರ್ಷನೂ ದೇವಸ್ಥಾನದ ಜಮೀನಲ್ಲಿ ಬಂದ ಇಳುವರಿಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ದೇವಸ್ಥಾನಕ್ಕೆ ಅರ್ಪಿಸ್ತಾ ಇದ್ದೀನಿ. ನೀವು ಹೇಳ್ದಾಗೆ ಮಾಡಿದ್ದೀನಿ. ಅವ್ರ ಮನೆ ಕೆಲಸದ ಹುಡುಗ ಬಾಕಿ ಮೂಟೆಗಳನ್ನೆಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋದ. ದುಡ್ಡುಗೋಸ್ಕರನಾ? ಕೇವಲ ದುಡ್ಡುಗೋಸ್ಕರನಾ? ಕೇಳಿದ್ರೆ ನಾನೇ ಕೊಡ್ತಾ ಇದ್ದಾನೆ. ಎಷ್ಟು ಬೇಕೋ ದುಡ್ಡು ನಿನಗೆ? ಬೀದಿಯಲ್ಲಿದ್ದವ್ರನ್ನ ಕರ್ಕೊಂಬಂದು ಮನೇಲಿ ಆಶ್ರಯ ಕೊಟ್ಟೆ. 3 ಹೊತ್ತು ತಿಂತೀಯಲ್ಲ, ನಿಯತ್ತು ಬೇಡ ನಿನಗೆ? ನಿಯತ್ತು ನಾಯಿನ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದು ಹೆಸ್ಕೆಗೆ ಬಾಯಿ ಹಾಕಿದ್ ಬಿಡುತ್ತೇನೋ? ನೀನು ಮೋಸ ಮಾಡಿದ್ದು ನನಗೆ ಮಾತ್ರ ಅಲ್ಲ, ನನ್ನ ಜನಕ್ಕೆ, ನನ್ನ ನಂಬಿಕೆಗೆ, ಆ ಭಗವಂತನಿಗೆ. ನಿನ್ನಂತವನಿಗೆ ಸರಿಯಾದ ಶಾಸ್ತಿ ಆಗಲೇಬೇಕು. ಬುದ್ಧಿ ಬುದ್ಧಿ ಬುದ್ಧಿ, ಶಿಕ್ಷೆ ಆಗ್ಬೇಕಾಗಿರೋದು ನಂದಿಗಲ್ಲ ಬುದ್ಧಿ, ಇವನಿಗೆ.
ನಿಜ ಏನು ಅಂತ ಹೇಳಿ ಬುದ್ಧಿಯವ್ರ ಕಾಲ್ ಬಿದ್ದು ತಪ್ಪೊಪ್ಕೋ. ಅಣ್ಣ ಈ ರುದ್ರ ಇನ್ ಮಾತು ಕೇಳಿ ಮಣ್ತಿನ ಕೆಲಸ ಮಾಡ್ಬಿಟ್ಟೆ ಕಣಣ್ಣ. ಏನ್ ನಡೀತು ಅಂತ ಬಿಡಿಸ್ ನೀನೇ ಹೇಳಪ್ಪ. ಅದು ಸಿಂಗಣ್ಣ, ಇದರಲ್ಲಿ ನನ್ನ ತಮ್ಮಂದೇನು ತಪ್ಪಿಲ್ಲ ಬುದ್ಧಿ. ನನ್ನ ಕ್ಷಮಿಸ್ಬಿಡಿ ಬುದ್ಧಿ. ಎಂಜಲ್ ಕಾಸ ಆಸೆಗೆ ಏಸ್ಕೆ ತಿನ್ನೋ ಕೆಲಸ ಮಾಡ್ಬಿಟ್ಟೆ ಬುದ್ಧಿ. ಉಪ್ಪಿಟ್ಟವ್ರನ್ನ ಮುಪ್ಪಿರೋವರೆಗೂ ಮರಿಬಾರ್ದು ಅಂತ ಹೇಳ್ತಾರೆ. ಅನ್ನ ತಿಂದು ಮನೆಗೆ ಮೋಸ ಮಾಡಿದ್ರೆ 7 ಜನ್ಮದ ಪಾಪ ಬರುತ್ತೆ ಕಣೋ, 7 ಜನ್ಮದ ಪಾಪ ಬರುತ್ತೆ. ಏನ್ ಕಮ್ಮಿ ಮಾಡಿದ್ವಿ ನಿಮಗೆ? ಒಂದು ಕ್ಷಣ ನನ್ನ ಕಣ್ಣೆದ್ರು ಕಾಣಿಸ್ಕೋಬಾರ್ದು. ಅಷ್ಟೇ ಅಲ್ಲ, ಈ ಊರಲ್ಲಿ ನೀನ್ ಕಾಣಿಸ್ಕೋಬಾರ್ದು. ಏನಪ್ಪ ರುದ್ರಯ್ಯ, ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟು ಮಾನ ಮರ್ಯಾದೆ ಇಲ್ದೇ ಇರೋ ತರ ನಿಂತಿದೀಯಲ್ಲ, ಯಾಕೆ ಮಾಡ್ದೆ ಹೀಗೆಲ್ಲ? ಮಾತಾಡು. ದೇವ್ರಂತ ನಮ್ಮ ವೀರಯ್ಯನವ್ರ ಮೇಲೆ ಇಂಥ ಕೆಟ್ಟ ಆಪಾದನೆ ಹೊರಸಕ್ ಹೊರಟಿಯಲ್ಲ, ಯಾಕೆ ಮಾಡ್ದೆ ಹೀಗೆಲ್ಲ? ಅಧಿಕಾರದ ದಾಹ ಒಳ್ಳೆಯವರನ್ನು ಕೆಟ್ಟವರನ್ನಾಗಿ ಮಾಡಿಸುತ್ತೆ. ನಾನು ಅಧಿಕಾರ ವಹಿಸ್ಕೊಂಡಿದ್ದು ದಾಹದಿಂದಲ್ಲ, ನ್ಯಾಯದಿಂದ. ರುದ್ರಪ್ಪ, ಸ್ವಲ್ಪ ಹೊತ್ತಿಗೆ ಮೊದಲು ಒಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ಧರ್ಮ ಅಧರ್ಮಗಳ ಮಧ್ಯೆ ಘರ್ಷಣೆ ಯಾವಾಗಲೂ ನಡೀತಾ ಇರುತ್ತೆ, ಗೆಲ್ಲೋದೇ ಅಧರ್ಮ ಮೊದಲು ಅಂತ ಹೇಳಿ. ಅದು ಕ್ಷಣಿಕ ಅಂತ ಈಗ ನಿನಗೆ ಅರ್ಥ ಆಗಿರ್ಬೇಕಲ್ವೇ? ಒಂದು ಮಾತು ಹೇಳ್ತೀನಿ ರುದ್ರಯ್ಯ, ಬದುಕಿರೋವರೆಗೂ ನೆನಪಲ್ಲಿಟ್ಕೋ. ಕೆಟ್ಟವರು ತುಂಬಾ ಬೆಳೀಬಹುದು, ಆದ್ರೆ ಉಳಿಯೋದಿಲ್ಲ. ಒಳ್ಳೆಯವ್ರನ್ನ ತುಳಿಬಹುದು, ಆದ್ರೆ ನಾಶ ಮಾಡಕ್ಕಾಗಲ್ಲ. ಏನ್ ಲಕ್ಷ್ಮಿ, ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿದ್ದೀನಾ? ನೀನು ಕೊಡ್ಸಿದ್ದು ಅಂಗಿ ಇದು. ಅವತ್ತು ನಾನು ಇದನ್ನು ಹಾಕೊಂಡು ಬಂದಾಗ, ಥೂ ಅಣ್ಣ ಚೆನ್ನಾಗಿಲ್ಲ, ಬಿಚ್ಚಾಕ್ಬಿಡು ಅಂತ ಹೇಳ್ತಿದ್ದೆ. ನಾನು ಕೆಲಸ ಮಾಡಿದ್ನ? ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಮುಖ್ಯ ಅಲ್ಲ. ನೀನು ನನಗೋಸ್ಕರ ಪ್ರೀತಿಯಿಂದ ಕೊಡಿಸ್ದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಖಂಡಿತ ಆಗಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಈ ಅಂಗಿನ ತುಂಬಾ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಎಲ್ಲಿ ತನಕ ನಾನು ಬದುಕಿರ್ತೀನೋ ಅಲ್ಲಿ ತನಕ ಈ ಅಂಗಿ ಇರುತ್ತೆ. ಅವತ್ತಿನ ಸಂಕ್ರಾಂತಿ ಎಷ್ಟು ಚಂದ ಅಲ್ಲ? ನೀನು ಹೊಸ ಬಟ್ಟೆ ಹಾಕೋತಾ ಇದ್ದೆ, ಮನೆಯೆಲ್ಲ ಲವಲವಿಕೆಯಿಂದ ಓಡಾಡ್ತಿದ್ದೆ, ಮನೆ ಹೊರಗಡೆ ಬಣ್ಣ ಬಣ್ಣದ ರಂಗೋಲಿಗಳಿಂದ ಅಲಂಕಾರ ಮಾಡ್ತಿದ್ದೆ, ಅಡುಗೆ ಮನೆಗೆ ಹೊರಡೋಗ್ತಿದ್ದೆ. ನನಗೇನೇನು ಇಷ್ಟ ಅಂಥ ಅಡುಗೆಗಳನ್ನೆಲ್ಲ ನೀನೇ ಮಾಡ್ತಿದ್ದೆ, ತಂದು ನನಗೆ ತಿನ್ನಿಸ್ತಾ ಇದ್ದೆ.
ಮತ್ತೆ ಓಡಿ ಬರ್ತಿದ್ದೆ, ಕೈ ಹಿಡಿದು ಹೇಳ್ಕೊಂಡು ಹೋಗ್ತಿದ್ದೆ. ಬುದ್ಧಿ, ಪೂಜೆಗೆಲ್ಲ ತಯಾರಾಗಿದೆ, ಬನ್ನಿ. ಅಣ್ಣಯ್ಯ, ಪೂಜೆಗೆಲ್ಲ ತಯಾರಿಯಾಗಿದೆ, ಬಾ. ಬನ್ನಿ ಬುದ್ಧಿ. ಯಜಮಾನ್ರೆ, ಏನಿವತ್ತಿನ ವಿಶೇಷ? ಪರಮೇಶ್ವರನ ಕಲರ್ಫುಲ್ ರೈಸ್. ಇನ್ನ ಕಲರ್ಫುಲ್ ರೈಸಾ? ಅರ್ಥ ಆಗ್ಲಿಲ್ವಾ? ಚಿತ್ರಾನ್ನ ಪಾರ್ವತಿ. ಪಾರ್ವತಿ, ತಿಂದು ಟೇಸ್ಟ್ ಮಾಡಿ ಹೇಳು. ಸಕ್ಕತ್ತಾಗಿದೆ ಯಜಮಾನ್ರೆ, ಅಂತೂ ಇಂತೂ ಅಡುಗೆ ಮಾಡೋದನ್ನ ಕಲ್ತ್ಬಿಟ್ರಿ. ಹೆಂಗ್ ನಾವು ಯಾವುದೇ ವಿದ್ಯೆ ಆದ್ರೂ 3 ದಿನದಲ್ಲಿ ಕಲ್ತ್ಬಿಡ್ತೀವಿ. ಯಜಮಾನ್ರೆ, ಅಣ್ಣೋರು ಒಂದ್ ಮಾತು ಹೇಳಿದ್ದಾರೆ, ಎಷ್ಟೇ ದೊಡ್ಡೋರಾದ್ರೇನಂತೆ ನಾವು ಬಂದಿದ್ದಾರಿ ಮರಿಬಾರ್ದಂತೆ. ಓ, ಅಣ್ಣೋರು ಹಾಡಿರೋ ಸಾಂಗು ಶಬ್ದವಿಧಿ ಸಿನಿಮಾದು. ನಾನು ಕೇಳಿದ್ದೀನಿ, ಸೂಪರ್ ಆಗಿದೆ. ಆದ್ರೆ ಅದನ್ನ ಇವಾಗ ಯಾಕೆ ಹೇಳ್ತಾ ಇದ್ಯಾ? ನಾನೇನ್ ಬಂದಿದ್ದಾರಿ ಮರ್ತಿಲ್ಲ. ನೀವು ಮರ್ತಿರೋದಕ್ಕೆ ಹೇಳ್ತಿರೋದು. ಮರ್ತಿದ್ದೀನ? ಏನು? ನೀವ್ ಅಡ್ಗೆ ಕಲ್ತಿದ್ಯಾವಾಗ? ಇತ್ತೀಚೆಗೆ. ಎಲ್ ಕಲ್ತ್ರಿ? ಇಲ್ಲಿ ಬಂದ್ ಕಲ್ತೆ. ಹೇಗ್ ಕಲ್ತ್ರಿ? ಹೇಗೆ ಅಂದ್ರೆ, ಓ ಅರ್ಥ ಆಯ್ತು, ತಾವೇ ತಾನೇ ಕಲಿಸಿದ್ದು. ಹಾಗ್ ಬನ್ನಿ ದಾರಿಗೆ. ಆಯ್ತು, ಅದಕ್ಕೇನೀಗ? ನೀನ್ ನನಗೆ ಅಡಿಗೆ ಮಾಡೋದು ಹೇಳ್ಕೊಟ್ಟಿದ್ಯಾ? ಅದು ನಾನು ಯಾವಾಗ್ಲೂ ನಿನ್ ಮುಂದೆ ಹೇಳ್ತಾ ಇರ್ಬೇಕಾ? ಆಯ್ತಮ್ಮ, ನೀನ್ ಹೇಳ್ಕೊಟ್ಟಿರೋದನ್ನ ಸಾಯೋವರೆಗೂ ಮರೆಯಲ್ಲ.
ಬಿಡ್ತೋನೆ. ನಿಮ್ಮ ಬಾಯಲ್ಲಿ ಯಾವತ್ತೂ ಇಂಥ ಮಾತು ಬರಬಾರ್ದು. ಹಾಳಾದ ರೇಡಿಯೋ ಕೇಳಿಸೋದೇ ಇಲ್ಲ. ಎಲ್ರ ಮನೇಲೆ ಟಿವಿ ಇದೆ, ನಮ್ಮ ಮನೇಲೆ ಟಿವಿನೇ ಇಲ್ಲ. ಒಂದು ಟಿವಿ ತಗೊಂಡು ಬಾರೋ ಅಂದ್ರೆ ನಮ್ಮನೆ ದೊಡ್ಡ ಮನುಷ್ಯನ್ಗೆ ನನ್ನ ಮಾತೇ ಕೇಳಿಸಲ್ಲ. ಕೇಳಿಸ್ತು. ಏನು ಮುಖ್ಯಾಂಶಗಳು ನೀನು ಹೇಳಿದೆಲ್ಲ ಕೇಳಿಸ್ತು. ನೀನು ಹೇಳಿದ್ ನನಗೆ ಕೇಳಿಸ್ಲಿಲ್ಲ. ಕೇಳಿಸಲ್ಲ. ಯಾವಾಗ ಕೇಳಿಸತ್ ನಿನಗೆ? ಯಾವುದು ಕೇಳಿಸ್ಕೋಬೇಕೋ ಅದೆಲ್ಲ ಕೇಳಿಸ್ಕೊಳ್ಳಲ್ಲ, ಯಾವುದು ಬೇಡವೋ ಅದೆಲ್ಲ ಬಹಳ ಬೇಗ ಕಿವಿಗೆ ಹೋಗಿ ಬೀಳುತ್ತೆ. ಎಲ್ಲಿ ನನ್ನ ಮಗಳು ಕಾಣ್ತಾ ಇಲ್ಲ? ಜನನಿ, ಶಲ್ಯ ತಗೊಂಬಮ್ಮ. ಜನನಿ, ಇದ್ದೀನಿ, ಬರ್ತಾನೆ ಇಲ್ವಲ್ಲ ಇವಳು. ಅಪ್ಪ ಜನನಿ ಎಲ್ಲಿ ಹೋದ್ಲು ಗೊತ್ತಾ? ಗೊತ್ತು. ನಾ ಬಡ್ಕೋತಾ ಇದ್ದೀನಿ, ಹೇಳ್ಬೇಕು ತಾನೆ? ಗೊತ್ತಿಲ್ಲ. ಈಗ ಗೊತ್ತು ಅಂದೆ, ಗೊತ್ತಾ ಗೊತ್ತಿಲ್ವಾ? ಗೊತ್ತು, ಗೊತ್ತಿಲ್ಲ. ಬುದ್ಧಿ ಶಲ್ಯ. ಅರೆ, ಸಾರ್ಥಿ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಸಾರ್ಥಿ. ದೊಡ್ಡ ಯಜಮಾನ್ರೆ, ನಾನು ಗಣಿ. ಹೇಯ್ ಗಣೇಶ, ನೀನೇನೋ? ಹೇಗಿದ್ಯಾ? ಚೆನ್ನಾಗಿದ್ದೀನಿ ದೊಡ್ಡ ಯಜಮಾನ್ರೆ, ನೀವೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಪಾರ್ವತಿನೂ ಚೆನ್ನಾಗಿದ್ದಾಳೆ. ಅಕ್ಕಂಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಮಾತಾಡ್ಬೇಕು. ಪಾರ್ವತಿ ಹೊರಗಿದ್ದಾಳೆ, ಅವಳು ಬಂದ ತಕ್ಷಣ ನಾನು ನಿನ್ಗೆ ಫೋನ್ ಮಾಡಿಸ್ತೀನಿ, ಓಕೆನಾ? ಸರಿ ದೊಡ್ಡ ಯಜಮಾನ್ರೆ. ಸರಿ. ಎಲ್ಲಿದ್ದೆ ತಾಯಿ ಎಷ್ಟು ವರ್ಷ ನೀನು? ಯಾವ ಘಳಿಗೆಯಲ್ಲಿ ಈ ಮನೆಗೆ ಕಾಲಿಟ್ಟಿಯೋ, ಈ ಮನೇನ, ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟೆ ನೀನು. ಬುದ್ಧಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿನ್ನನ್ನು ನೋಡಿದರೆ ನೀನು ನನ್ನ ತಂಗಿ ಥರ ಕಾಣ್ತೀಯ ಅಂತ ಹೇಳಿದರೆ ಏನು ಕಳ್ಕೊತೀಯ? ನಿನ್ನ ಮನಸ್ಸಿನಲ್ಲಿ ಇರೋ ವಾತ್ಸಲ್ಯನ ಅದು ಎಷ್ಟು ದಿನ ಮುಚ್ಚಿಡ್ತೀಯ ಅಂತ ನಾನು ನೋಡ್ತೀನಿ. ನೀವೆಲ್ಲ ಈ ಮನೆಗೆ ಬರೋ ದಿವಸನೇ ನಾನು ಹೇಳಿದೆ, ನನ್ನ ಬುದ್ಧಿ ಅಂತ ಕರಿಬೇಡ. ಈ ಪದೇ ಪದೇ ಬುದ್ಧಿ ಬುದ್ಧಿ ಅಂತಿದೆಯಲ್ಲ, ನನಗೆ ಬುದ್ಧಿ ಇದೆಯಾ ಇಲ್ಲೋ ಅಂತ ಅನುಮಾನವೇ. ಅಯ್ಯೋ ಹಾಗಲ್ಲ ಬುದ್ಧಿ, ನಮಗೆ ಯಾರ ಮೇಲೆ ಭಯ, ಭಕ್ತಿ, ಗೌರವ ಇರುತ್ತೋ ಅವ್ರನ್ನ ಹಾಗೆ ಕರಿತೀವಿ. ಜೊತೆಗೆ ಎಲ್ಲ ವಿಚಾರದಲ್ಲೂ ನಮಗಿಂತ ಯಾರು ಮೇಲಿರ್ತಾರೋ ಪ್ರೀತಿಯಿಂದ ಅವ್ರನ್ನ ಬುದ್ಧಿ ಅಂತೀವಿ. ಇದರಿಂದ ನಿಮ್ಗೇನಾದರೂ ಬೇಜಾರಾಯ್ತಾ ಬುದ್ಧಿ? ಇಲ್ಲ ತಾಯಿ, ನೀನು ತುಂಬ ಜಾಣೆ ಇದೆ ಕೆಲವೊಂದು ವಿಚಾರದಲ್ಲಿ. ಎಲ್ರಿಗಿಂತಲೂ ನೀನೇ ಬುದ್ಧಿವಂತೆ. ರಘು, ಬೆಕ್ಕು ಕಾರ್ ಗಡ್ಡ ಹೋದ್ರೆ ಅಪಶಕುನ. ಇವತ್ತು ಹೋದ ಕೆಲಸ ಸರಿಯಾಗಿ ಆಗಲ್ಲ ಅನ್ಸುತ್ತೆ, ವಾಪಸ್ ಹೊರಟೋಗೋಣ. ನೋನು ಅಖಿಲ, ಬೆಕ್ಕು ಅಡ್ಡ ಬಂದಿದ್ದೆ ಅಪಶಕುನ ಅಂತ ಯಾಕೆ ಅನ್ಕೋಬೇಕು? ನಮ್ಮ ಪಾಡಕ್ಕೆ ನಾವು ಹೋಗ್ತಾ ಇದ್ವಿ, ಅದ್ರ ಪಾಡಕ್ಕೆ ಅದು ಹೋಗ್ತಾ ಇತ್ತು. ನಮ್ಮ ಕಾರು ಅದು ಎದುರು ಬದುರು ಆಯ್ತು ಅಷ್ಟೇ. ಅಲ್ಲ, ನಮ್ಮ ಕಾರ್ಗೆ ಬೆಕ್ಕು ಅಡ್ಡ ಬಂತು ಅಂತ ನಾವು ಅದನ್ನ ಬೈಕೊಂಡ್ರೆ, ನನ್ನ ಕೆಲಸಕ್ಕೆ ಈ ಕಾರ್ ಅಡ್ಡ ಬಂತು ಅಂತ ಆ ಬೆಕ್ಕು ಬೈಕೋಬೋದಲ್ವಾ? ಅಖಿಲ, ನಾನು ಹೇಳ್ತಿರೋದನ್ನು ಕೇಳಿಸ್ಕೊಂಡ್ರೆ ಸಿಲ್ಲಿ ಅನಿಸ್ಬೋದು, ಆದರೆ ಇದರಲ್ಲಿ ಗಂಭೀರವಾದ ವಿಚಾರ ಇದೆ. ಇಂಥ ಮೂಢನಂಬಿಕೆಗಳಿಗೆಲ್ಲ ನಾವು ಬೆಲೆ ಕೊಡಬಾರ್ದು. ನೀನು ಮುಂದಿಟ್ಟ ಹೆಜ್ಜೆನ ಯಾವತ್ತೂ ಹಿಂತೆಗ್ದಿಲ್ಲ, ಆದರೆ ಇವತ್ತು ಯಾಕೆ ಹೀಗೆ ಹೇಳ್ತಾ ಇದೆಯಾ? ಇದು ಬಿಸ್ನೆಸ್ ಅಲ್ವಲ್ಲ ರಘು, ಇಮೋಷನ್ಸ್ ವಿಷಯ ಬಂದಾಗ ಎಂಥ ಗಟ್ಟಿ ಮನಸ್ಸಾದ್ರೂ ಕರ್ಗೋಗುತ್ತೆ. ಅಂಥ ಸಮಯದಲ್ಲಿ ದೃಢವಾದ ನಿರ್ಧಾರಗಳನ್ನು ತಗೊಳಕ್ಕಾಗಲ್ಲ. ನೀನು ದೇವ್ರ ನೆನಪಿಯ ತಾನೆ? ಗುರುಜಿ ಹೇಳಿದಾಗೆ ನಾವು ದೇವ್ರ ದರ್ಶನ ಮಾಡೋಣ, ಎಲ್ಲ ಒಳ್ಳೇದಾಗುತ್ತೆ. ನನ್ನ ಮಾತು ಕೇಳು. ನಾವೀಗ ಹೋಗ್ತಾ ಇದ್ದೀವಿ ಅಷ್ಟೇ, ನೀನು ನಡಿಯಪ್ಪ.
ಇಷ್ಟು ದಿನಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ. ತೋಟದಲ್ಲಿ ಆರಾಮಾಗಿ ಸುತ್ತಾಡಿ ಮಜಾ ಮಾಡ್ಕೊಂಬರೋಣ. ಆಯ್ತಾಯ್ತು, ಆದ್ರೆ ಅಪ್ಪ ಮನೆಗೆ ಬರೋ ವರ್ಷ ನಾವೆಲ್ಲ ಬಂದ್ಬಿಡ್ಬೇಕು, ಸರಿನಾ? ಸರಿ. ನಿಂತ್ಕೊಳ್ಳಿ. ನೀವೇ ಹೋಗಿದ್ರೆ ಹೇಗೆ? ನಾನು ತೋಟಕ್ಕೆ ಬರೋದು ಬೇಡವಾ? ಕಥಾ, ನಿಮ್ಮನೆ ತೋಟ ನೀವ್ ನೋಡಿಲ್ವಾ? ಮತ್ತ್ಯಾಕೀಗ? ನಾನ್ ನೋಡಿದ್ದೀನಪ್ಪ, ಆದ್ರೆ ನೀವು ನೋಡ್ಲಿಲ್ವಲ್ಲ, ಅದಕ್ಕೆ ಡೀಟೇಲ್ ಆಗಿ ತೋರ್ಸಕ್ ಬರ್ತೀನಿ. ಜನನಿ, ನಿಮ್ ತಾತ ಬಂದ್ರೆ ಪ್ರೈವಸಿ ಇರಲ್ಲ, ಹೇಗಾದ್ರೂ ಮಾತಾಡಿ. ಅಜ್ಜಯ್ಯ, ತೋಟ ತೋರ್ಸೋದಕ್ಕೆ ನಾನಿದ್ದೀನಲ್ಲ, ನಿಮಗೆ ನಡೆದ್ರೆ ಆಗಲ್ಲ, ಪಾಪ ಮಂಡಿ ನೋವು, ಆರಾಮಾಗಿ ಮನೆಯಲ್ಲೇ ಇರಿ. ಅಜ್ಜಿನೇ ಧೈರ್ಯವಾಗಿ ಬರ್ತಾ ಇರೋವಾಗ ಅವ್ರಿಗಿಲ್ದೆ ಇರೋ ಮಂಡಿ ನೋವು ನನಗಿರುತ್ತಾ? ಅಯ್ಯೋ, ನಾನಿನ್ನು ಗಟ್ಟಿ ಮುಟ್ಟಾಗೆ ಇದ್ದೀನಿ, ಬೇಕಾದ್ರೆ ನೋಡಿ. ಹೌದೌದು. ಎಷ್ಟು ನಿಮ್ಮ ವಯಸ್ಸು? ಹಂಗೆಲ್ಲ ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು, ಗಂಡು ಮಕ್ಳು ಸಂಬಳ ಕೇಳಬಾರ್ದು. ಸರಿಯಾಗಿ ಹೇಳಿದ್ರಿ. ಗಾದೆ ಮಾತಲ್ವಾ? ನಿಜ. ತಾತ, ಅಜ್ಜಿ ನಮ್ ಜೊತೆ ತೋಟಕ್ಕೆ ಬರ್ತಾ ಇಲ್ಲ, ಮನೇಲೆ ಇರ್ತಾರೆ. ಹೌದಾ? ಹ್ಞೂ ತಾತ, ಸುಮ್ಮನೆ ಕಳ್ಸೋದಕ್ಕೆ ಬರ್ತಾ ಇದಾರೆ ಅಷ್ಟೇ. ಒಳ್ಳೆ ಕೆಲಸ ಬಿಡಿ. ನಾವು ವಯಸ್ಸಾಗಿರೋರು ತೋಟಕ್ಕೆ ಹೋಗಿ ಏನ್ ಮಾಡೋದು? ಮನೇಲೆ ಕೂತ್ಕೊಂಡು ಮಾತಾಡೋಣ. ನೀವು ಹೋಗ್ಬಿಟ್ಟು ಬನ್ನಿ. ಸರಿ ಅಜ್ಜಯ್ಯ, ನಾವು ಬೇಗ ಬಂದ್ಬಿಡ್ತೀವಿ. ಪರವಾಗಿಲ್ಲ, ನಿಧಾನಕ್ಕೆ ಬನ್ನಿ. ಬನ್ನಿ ಹೋಗೋಣ. ಕಲ್ಪನಾ, ನಿಂತೇ ಇದ್ದೀರಲ್ಲ, ಬನ್ನಿ ಹೋಗೋಣ. ಎಲ್ಲಿದೆ? ಊರಕ್ಕೆ. ಯಜಮಾನ್ರೆ, ಪಾರ್ವತಿ, ಸಕ್ಕತ್ತಾಗಿದೆ ಅಲ್ಲ? ಇಂಥ ಐಡಿಯಾ ಎಲ್ಲ ನಿನಗೆ ಮಾತ್ರ ಹೇಗೆ ಉಳಿಯುತ್ತೆ? ಮನ್ಸಿಂದ ಅಂದ್ರೆ ಏನಿಲ್ಲ ಬಿಡಿ. ಹಾ ಯಜಮಾನ್ರೆ, ನಾನ್ ನಿಮ್ಗೆ ವಾಚು ಕನ್ನಡಕ ಹಾಕ್ದೆ ಅಲ್ವಾ, ಈಗ ನೀವ್ ನನ್ಗೆ ಉಂಗ್ರ ಹಾಕ್ಬೇಕು. ಕೈ ಕೊಡು. ಪಾರ್ವತಿ, ಇಲ್ಲೇ ಸುಮ್ಮನೆ ಕೂತ್ಕೊಂಡಿದ್ರೆ ಬೋರ್ ಆಗುತ್ತೆ. ಹಣ್ಣು ಕೇಳೋಣ? ಹಾ, ಗುಡ್ ಐಡಿಯಾ. ಸೇಬು ಕೇಳೋಣ? ಸೇಬ್ ಕೇಳಕ್ಕಿದ್ದೇನ್ ಕಾಶ್ಮೀರನ, ಕರ್ನಾಟಕ? ಇಲ್ಲಿ ಸಿಗದ್ ಬರೀ ಹಲಸಿನಣ್ಣು ಮಾವಿನಣ್ಣು ಮಾತ್ರ. ನಂಗೂ ಗೊತ್ತು ಪಾರ್ವತಿ, ಏನೋ ತಮಾಷೆಗೆ ರೇಗ್ಸಾಕ್ ಕೇಳಿದ್ರೆ ಅಷ್ಟಕ್ಕೆ ಕೋಪ ಮಾಡ್ಕೊಳ್ತೀಯಲ್ಲ. ಯಜಮಾನ್ರೆ, ನಾನು ನಿಮ್ಮನ್ನ ತಮಾಷೆಗೆ ರೇಗ್ಸಿದ್ದು, ನಾನ್ ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ? ಬನ್ನಿ ಎದ್ದೇಳಿ. ಪಾರ್ವತಿ, ಏನ್ ಯಜಮಾನ್ರೆ? ಕೈ ಹಿಡ್ದಿತ್ತು. ಈಗ ಹಣ್ಣು ಕೀಳುವ ಸಮಯ. ಪಾರ್ವತಿ, ಯಾವ ಹಣ್ಣು ಕೀಳೋಣ? ಯಜಮಾನ್ರೆ, ಅಲ್ಲಿ ನೋಡಿ, ಹಲಸಿನ ಮರ. ಎಲ್ಲಿ ಪಾರ್ವತಿ? ಅಲ್ಲಿ. ಬನ್ನಿ.
ಬಗ್ಗಿ ಬಗ್ಗಿ ಸೊಡ್ಡೆಲ್ಲ ಹೋಗ್ಬಿಡ್ತು. ಈ ಕಾಗೆ ಮುತ್ಕೊಂಡಿಂದ ತಪ್ಪಿಸ್ಕೊಂಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಮನೇಲಿ ಬೇರೆ ನಾವಿಬ್ರೇ ಇದ್ದು, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಯಾರು ಗತಿ? ದೊಡ್ಡ ಯಜಮಾನ್ರು ಪಾರ್ವತಿ ಜೊತೆ, ಚಿಕ್ಕ ಯಜಮಾನ್ರು ಅವ್ರ ಜೋಡಿ ಜೊತೆ ತೋಟ ಸುತ್ತಕ್ ಹೋಗೋರೆ. ನನ್ನನ್ ಮಾತ್ರ ಹುಲಿ ಮುಂದೆ ಜಿಂಗಿ ಕಟ್ಟಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಅಲ್ಲ, ಈ ಕಾಗೆ ಮುತ್ಕ ನಾನು ಹಿಂದಾನೆ ಅವಳು ಕಲ್ಪನಾ ಅಂತ ಓಡಾಡ್ತಾನಲ್ಲ, ಅವ್ರ ಮನ್ಸಲ್ಲಿ ಇರೋದು ಪ್ರೇಮನ ಇಲ್ಲಕ? ನನ್ ಬಗ್ಗೆ ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ಹಾ, ಇಲ್ಲೇ ಇದ್ದು ಸ್ವಲ್ಪ ತಾತನ್ಗೆ ಆಟ ಆಡ್ಸೋಣ. ಯಜಮಾನ್ರೆ, ಅಲ್ಲಿ 3 ಕಾಯಿ ಕಾಣಿಸ್ತಿದೆ ನೋಡಿ. ಆ 3 ಕಾಯಲ್ಲಿ ಮಧ್ಯದಿದೆಯಲ್ಲ, ಅದೇ ಹಣ್ಣು. ಪಾರ್ವತಿ, ನೋಡಿದ ತಕ್ಷಣ ನಿಂಗೆ ಹಣ್ಣು ಯಾವುದು ಕಾಯಿ ಯಾವುದು ಅಂತ ಗೊತ್ತಾಗ್ಬಿಡ್ತಾ? ಯಜಮಾನ್ರೆ, ನಾನ್ ಹಳ್ಳಿ ಹುಡುಗಿ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಲ್ಲ. ಹತ್ತಿ ಬೇಗ ಹಣ್ಣು ಕೀಳಿ. ವಾಟ್? ನೋ ನೋ ನೋ, ನನ್ಗಾಗಲ್ಲ. ನೀನ್ ಯಾವ್ದೋ ಬೇಲಿ ದಾಟ್ ಕರ್ಕೊಂಬಂದಿದ್ಯಾ, ಇದ್ಯಾರ್ದೋ ಬೇರೆಯವ್ರ ತೋಟ ಅನ್ಸುತ್ತೆ. ಹಾಗೆಲ್ಲ ಕದ್ದು ತಿನ್ಬಾರ್ದು. ಕದ್ದು ತಿನ್ನೋದ್ರಲ್ಲೇ ಮಜಾ ಇರೋದು ಯಜಮಾನ್ರೆ. ಸುಮ್ನೆ ಹಣ್ಣು ಕೀಳಿ ಹೇಳ್ತೀನಿ. ನನಗ್ ಮರ ಹತ್ತೋದಕ್ ಬರಲ್ಲ. ಸರಿ ಹೋಯ್ತು, ಈಗೇನ್ ಮಾಡೋದು? ಕಲ್ಲುಡಿಯೋಣ. ಆಹಾ, ನಿಮ್ ತಲೆನೋ ಅಷ್ಟ್ ದೊಡ್ಡ ಹಣ್ಣಿಗೆ ಇಷ್ಟ್ ಚಿಕ್ಕ ಕಲ್ಲಲ್ಲಿ ಹೊಡೆದ್ರೆ ಹಣ್ಣು ಬೀಳುತ್ತಾ? ಅದು ಸರಿ. ಪಾರ್ವತಿ, ಏನಾಯ್ತು ಯಜಮಾನ್ರೆ? ಒಂದ್ ಐಡಿಯಾ. ಅಯ್ಯೋ, ನೀವ್ ಕೂಕೊಂಡಿದ್ ನೋಡಿ ನನಗ್ ಭಯಾನೇ ಆಗೋಯ್ತು. ಏನ್ ಐಡಿಯಾ? ನಾನ್ ನಿನ್ನ ಮೇಲೆತ್ತೀನಿ, ನೀನ್ ಹಣ್ಣು ಕೀಳು. ಸಿಂಪಲ್.